ಹೆಣ್ಣಿಗೆ ಹೆಣ್ಣೆ ಶತ್ರು. ಅದ್ ಅವಾಗಿತ್ರಿ ಯಾವ ಕಾಲದಾಗ ಅಂದ್ರ ಅದಲ್ಲ ಬಸವಣ್ಣವ್ರ ಕಾಲಕ್ಕೆಲ್ಲ ಮುಗಿದ್ ಹೋತದ. ಅವಾಗಿತ್ತದ ಯಾವಾಗೋ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಂದ ಅದ್ ಅವಾಗ ಮುಗಿದ್ ಹೋತ್ರ. ಅದ ಈಗ ಏನಾದ್ರು ಈಗ ಗಂಡಿಗೆ ಗಂಡೇ ಶತ್ರು. ತಮ್ಮ ನಮ್ ಗಂಡ್ ಜಾತಿ ಹಿಂಗ್ಯಾಕ ಅನ್ನಕೈತಿ ನೀವ್ ಅನ್ಬೋದ. ಬಟ್ ಕಾಲ್ಮಣ ಹಂಗದ ಹಿರಿಯರ ಏನ್ ಮಾಡುದ ರಿಯಾಲಿಟಿ ಕಾಯಿ ನೋಡಕ್ ಹೋದ್ರ ಇಲ್ಲಿ ಗಂಡಿಗೆ ಗಂಡೇ ಶತ್ರು ಆಗ್ಬಿಟ್ಟಾನ. ಹೆಣ್ಣಂತ್ರು ಪೂರ್ತಿ ಶತ್ರು ಆಗಿ ನಿಂತೈತ್ ಬಿಡದ. ಒಲದು ಒಲಿಬಾತು ಒದ್ದು ಒದಿಬಾತ್ರಿ ಅದ ಸಿಂಗಲ್ಗಳು ಪೂರ್ತಿ ಆಗಿಬಿಟ್ಟದ. ಈ ವಿಡಿಯೋ ಕಾಮಿಡಿ ದೃಷ್ಟಿಯಿಂದ ಮಾತ್ರ ಮಾಡಾಕತ್ತೇನ್ರಿ. ನೋಡ್ರಿ ಅವಾಗ ಹಿಂದಿನ ಕಾಲದಾಗ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಒಂದು ಮಾತು ಬಾಳ ಅಕ್ಷರಶಃ ಸದ್ದು ಮಾಡಿತ್ತು. ಅದ್ ಕರೆನೂ ಆಗಿತ್ತು. ಹೆಂಗಂದ್ರ ಈಗ ನೋಡ್ರಿ ಒಬ್ಬ ಸೊಸಿ ಬಂದ್ರ ಅತ್ತಿಗೆ ಸೊಸಿಗೆ ಒಟ್ಟ ಹೊಂದಾಣಿಕೆ ಕಿರ್ತಿಕ್ಕಿಲ್ಲ. ಅಕ್ಕಿ ಜಿಪ್ರಿ ಈಕಿ ಕೈಯಾಗ ಈಕಿ ಜಿಪ್ರಿ ಆಕಿ ಕೈಯಾಗ ಆಗ್ಲಿ. ಮತ್ತೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅವಳು. ಹೊಳೆತ್ರಿ ಈಗೇನ ಸೊಸಿ ಇರ್ತಾಳಲ್ಲ ಹೊಳೆತ್ರಿ ಈಕಿ ಆಯ್ತದಾಗ ಆಕಿ ಬರೋದ ಸೊಸಿ ಈಕಿ ಸೆಟ್ ಇರ್ತೈಕಲ್ಲ. ನಾನ್ ಆಯ್ತು ನನ್ನ ಮ್ಯಾಗ ಈ ಪೈತಿ ಶೇಟ್ ತಿರ್ಸ್ಕೊಂಡ ಮತ್ ನಾನು ನನ್ನ ಸೊಸಿ ಮ್ಯಾಗಟ್ಟ ಹಲ್ಲು ಮಸಿದ್ ಬ್ಯಾಡ ಇಲ್ಲ ತಂದ ಆಕಿ ಮತ್ ಆಕಿ ಜಿಪ್ರಿ ಈಕಿ ಕೈಯಾಗ ಈಕಿ ಜಿಪ್ರಿ ಆಕಿ ಕೈಯಾಗ ಮತ್ ಈಕ್ಯಾಗ ಸೊಸಿ ಸುಮ್ಕೋತಾಳ. ಹಮ್ ಕಿಸ್ ಕಮ್ ನಹಿ ನೀ ಸೊಸಿ ಇದ್ದಾಗ ನೀನ್ ಆಯ್ತಿ ನೀ ಬಡದಲ್ಲ ಈಕಿ ಕೇಳ್ತಿರ್ತಾಳ. ಹಂಗಾಗಿ ಹೆಣ್ಣಿಗೆ ಹೆಣ್ಣೆ ಶತ್ರು. ಯಾವ್ದ ಗಂಡ ಮಕ್ಕಳ ಮ್ಯಾಗ ಮೋಹ ಇಟ್ಕೊಂಡ ಹೊಟ್ಯಾಗ ಗಂಡ ಮಗೋಯ್ತು ಹೆಣ್ಣು ಮಗೋಯ್ತು ಅದ್ ಚೆಕಪ್ ಮಾಡ್ಕೊಂಡು ಹೆಣ್ಣು ಮಗೋದ್ರ ಅದ್ ಕತ್ತರಿಸಿ ಬಿಸಾಕೋತ್ರೋಗೋ ಹೆಣ್ಣಿನ ಕೈವಾಡ. ಅದಕ್ಕೆ ಯಾವಾಗಿನ ಕಾಲದೈತ್ರಿ ಅದಕ್ಕೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹಿರಿಯರೆಲ್ಲ ಕೂಡಿ ಡಿಸ್ಕಸ್ ಮಾಡಿ ಊರಾಗ ಪಂಚಾಯತಿ ಕೂಡಿಸಿದ ಒಂದು ಟೈಟಲ್ ಕೊಟ್ರೆ ಅದು ಸೂಕ್ತವಾಗಿತ್ತೆ. ಈಗ ಯಾಕೆ ತಮ್ಮ ನೀ ಗಂಡಿಗೆ ಈ ಗಂಡ್ ಜೋಗ್ಯಾಗಳಿಗೆ ಶತ್ರು ಅಂತ ನೀ ಅನ್ನಕೈತಿ ಅಂತ ನೀವು ಕೇಳ್ಬೋದ್ರಿ. ನೋಡ್ರಿ ಈಗ ಏನಾಗ್ಯದ ಕೆಟ್ಟ ಪರಿಸ್ಥಿತಿ ಕೆಟ್ಟ ಹೋಗ್ಯದ. ಕಾಲ್ಮಣ ಹಿರಿಯರ ಇಲ್ಲಿ ಒಳ್ಳೆ ತನಕ ಬೆಳೆನೇ ಇಲ್ರಿ. ಒಟ್ಟ ಇಲ್ಲಿ ಒಳ್ಳೇದ್ ಮಾಡಾಕ ಹೋಗಂಗಿಲ್ಲ. ಒಳ್ಳೇದ್ ಕೊಟ್ಟ ಬೆಳೆನೇ ಇಲ್ಲ. ನಾವು ಇಲ್ಲಿ ನಿಂತು ಹೊಯ್ಕೋಬೇಕಾಗ್ಯದ. ಗಂಡಿಗೆ ಗಂಡೆ ಹೆಂಗ್ ಶತ್ರುಪ ನೀ ಇದನ್ನ ಹೆಂಗ ಪ್ರೂವ್ ಮಾಡ್ತೀನಿ. ನಾವೆಲ್ಲ ಆಗಿನ ಕಾಲದ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಂದ ಪ್ರೂವ್ ಮಾಡಿದ್ವು ಮೀಟಿಂಗ್ ಮಾಡಿದ್ವು. ಇವತ್ತ ನಾ ಮೀಟಿಂಗ್ ಮಾಡಾಕತ್ತೀನಿ ಹೇಳ್ತೀನಿ ಕೇಳ್ರಿ. ಹೆಂಗಂದ್ರೆ ಈ ಸೋಷಿಯಲ್ ಮೀಡಿಯಾ ಜಗತ್ ಬಂದ್ ಮೂಲಕ ಗಂಡಿಗೆ ಗಂಡೇ ಶತ್ರು ಪೂರ ಸಾಬೀತಾಗಿ ಹೋಗ್ಬಿಟ್ಟದ. ನಮ್ಮ ಗಂಡ ಮಕ್ಳು ಏನ್ ಮಾಡ್ತಾರೆ ಚಲೋ ಚಲೋ ಕಂಟೆಂಟ್ ನಾ ಅಂದ್ರ ನಾ ಆಟ ಅಲ್ರಿ. ಚಲೋ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರ. ಒಂದ್ ವಿಷಯ ಇರ್ತದ, ಸಾಮಾಜಿಕವಾಗಿ ಒಂದ್ ಸಂದೇಶ ನೀಡುದಿರ್ತದ, ಚಿಕ್ಕಾಪಟ್ಟಿ ಎಡಿಟ್ ಮಾಡಿರ್ತದ, ಕ್ವಾಲಿಟಿ ಚೆನ್ನಾಗಿ ಬರ್ಲಿ, ಮಂದಿ ನೋಡ್ಲಿ, ಕ್ಯೂರಿಯಾಸಿಟಿ ಹೆಚ್ಚಾಗ್ಲಿ ಅಂತ ಸಾಲ ಸೂಲ ಮಾಡಿ ದೊಡ್ಡ ಐಫೋನ್ 15 17 ತೋತಾರ. ಇಲ್ಲ ಒಂದ್ ಯಾವ್ದೋ ಸೋನಿ ಕಂಪ್ನಿ ಕ್ಯಾಮ್ರಾ ನಿಕೋಟಿನ್ ದೊಡ್ಡ ಕ್ಯಾಮ್ರಾದಾಗ ಶೂಟ್ ಮಾಡಿ ಎಡಿಟ್ ಮಾಡಿ ಪ್ರೊಫೆಷನಲ್ ಸೌಂಡ್ ಕೊಟ್ಟು ಏನೇನು ಮಾಡಿಬಿಟ್ಟಿರ್ತಾವ. ಅವು ಮುಕ್ಕಳು ಹರಿಯೋಗ್ ಮಾಡಿರ್ತಾವ. ಅದ್ರಕ್ಕೆ 2,000 ಅದ ನೋಡ ಹೆಣ್ಮಕ್ಳಲ್ಲಿ ಸ್ವಲ್ಪ ನೋಡ್ ಹಿಂಗ ಆ ಜಿತ್ತಾಗ ಟ್ರೆಂಡ್ ಐತ ಸ್ವಲ್ಪ ಸೊಂಟ ತೋರ್ಸ್ಕೊಡ ಬಗೆ ಹೆಚ್ಚವ್ ನೋವ್ನ ಮಿಲಿಯನ್ ಗಂಟೆ ಲೈಕ್ಸ್. ಗಣಿತ ಮಾಸ್ತರ್ ಲೆಕ್ಕ ತೆಪ್ಪಂಗ ಸೇರ್ ಕಾಮೆಂಟ್ಗಳು ವಿಜ್ಞಾನಿಗಳು ಮಾಡ್ಯಾಕಿಲ್ಲ. ವಿಜ್ಞಾನಿಗಳು ತಿರುಗಿಸ್ಕೊ ಅಂತ ಕಾಮೆಂಟ್ ಕೊಟ್ಟು ಆಕಿ ಬೇಕಾದಂಗಿರ್ಲಕಿ ಹೇತ್ರ ಪೇತ್ರ ಬೇಕಾದಂಗಿರ್ಲಕಿ ಒಟ್ಟ ಬೇಕಾದಂಗಿರ್ಲಿ. ಜಸ್ಟ್ ಆಕಿ ಫೋಟೋ ಹಾಕಿರ ಸಾಕ ಅವ್ನ 500-600 ಲೈಕ್ಸ್. ಇವತ್ ನಮ್ ಅಕೌಂಟ್ನಾಗ 30,000 70,000 ಲಕ್ಷ ಗಂಟೆ ಫಾಲೋವರ್ಸ್ ಇದ್ದು. ನಾವ್ ಒಂದು ಪೋಸ್ಟ್ ಹಾಕಿ ಒಂದ್ 10 ದಿನಕ್ಕೆ ಎಲ್ಲಾರ ಒಂದ್ 1,000 ಲೈಕ್ ದಾಡ್ತೀವಿ. 10 ದಿನಕ್ಕೆ ಎಲ್ಲಾರ ಅದು ಮತ್ತ ಇಟ್ಟು ಫಾಲೋವರ್ಸ್ ಇಲ್ಲಕ್ರೆ ಕೇಳಂಗಿಲ್ರಿ. ಅವ್ ಏನ್ ಬಾಜು ಸುತ್ತಮುತ್ತ ಇರ್ತಾರಲೇವ ಅಟ 30-40 ಬಗೆ ಐತಿ. ಅದ್ರಾಗ ನಾವ್ ಹಿಂಗ್ ಮಾಡಿ ಪೋಸ್ಟ್ ಹಾಕೋದ್ ಬಿಟ್ಟಾರ ನಮ್ ಹುಡುಗರ. ಇನ್ಸ್ಟಾಗ್ರಾಮ್ ಹುಡುಗರು ಪೋಸ್ಟ್ ಹಾಕೋದ ಬಿಟ್ಟಾರ. ಹೀಗಾಗಿ ಸಮಾಧಾನ ಆಗ್ಲತ್ತ ಹುಡುಗರ ಹುಡುಗಿಯರ ಅಸಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ ಬೇರೆ ಕಡೆ ಮೆಸೇಜ್ ಮಾಡ್ಕೊ ಫಾಲೋವರ್ಸ್ ಹೆಸ್ ಮಾಡ್ಕೊಕತ್ತಾರ. ಅಲ್ಲೇ ಕನಸ್ ಕಾಣಕತ್ತಾರ, ಅಲ್ಲಿ ಗುರಿ ಮುಟ್ಟಕತ್ತಾರ. ಹಿಂಗ್ ಮಾಡಕತ್ತಾವ. ಅದಕ್ಕೆ ಮತ್ತೆ ಇಲ್ಲಿ ಗಂಡಿಗೆ ಗಂಡೇ ಶತ್ರು ಆದ್ರಲ್ಲ ಚಲೋ ಕಂಟೆಂಟ್ ಮಾಡ್ರು ಬೆಲೆ ಇಲ್ಲ ಇಲ್ಲಿ. ಇನ್ನು ನೀವು ಕೇಳ್ಬೋದು ಅವಂದ್ ಇಷ್ಟ ಅದ ಅದನ್ನೇ ನೀ ಕೇಳ್ತಿ ಅದ್ಯಾಕ್ ನಿಂಗ್ ಕಷ್ಟ ಪಡಾಕತ್ತಿತ್ತು ನೀವು ಕೇಳ್ಬೋದು. ಕಡಿಕಿನವ್ರು ಒಪ್ಪರ್ ಹೇಳಿದ್ರಿ ಹಿರಿಯಾರ. ಕಡಿಕಿನವ್ರು ಏನೋ ಮತ್ತ ಅವ್ರು ಮಾಡ್ಲಿ ಬಿಡ್ಲಿ ಅವ್ರು ಇಷ್ಟಪ್ಪ ಅವ್ರು ಏನ್ ನೋಡ್ತಾರ ಅವ್ರು ಬಿಡ್ಲಿ. ಈ ಸುತ್ತಮುತ್ತ ನಾವು ದೋಸ್ತರೇ ಈ ಜೋಗಿ ಹಡ್ಸಿ ಮಕ್ಕಳು ಅವ್ರ ಅದಾರ ಪಕ್ಕ ಅವ್ರ ಅದಾರ. ನಾವ್ ನಿಂತು ಹೊಯ್ಕೋದಿತ್ತು ನಮ್ ವಿಡಿಯೋ ಇವ್ರ ನೋಡಂಗಿಲ್ಲ. ಕಡಿಕಿನವ್ರಿಗೆ ಏನಂತೀರಿ ಹಿರಿಯಾರ? ಇವ್ರ ಅವ್ನ ಆದ್ರೆ ಹುಡುಗಿ ಯಾವ ಹುಡುಗಿ ಪ್ರೊಫೈಲ್ ತೆಗದ್ ನೋಡ್ತೀನಿ ನೋಡ್ರಿ ಅದಕ್ಕೆ ಫಾಲೋ ಇರ್ತಾನ. ಯಾವ ಹುಡುಗಿ ಪೋಸ್ಟ್ ತೆಗದ್ ನೋಡ್ತೀನಿ ನೋಡ್ರಿ ಆಕಿಗೆ ಒಂದು ಲೈಕ್ ಮಾಡಿರ್ತಾನ. ನಮ್ಮ ಅಟ್ಟು ಪೋಸ್ಟ್ ತೆಗದ್ ನೋಡ್ರಿ ನಮ್ ದೋಸ್ತದ 1 ಲೈಕ್ ಆಗಿಲ್ಲ, 1 ಶೇರ್ ಆಗಿಲ್ಲ, 1 ಕಾಮೆಂಟ್ ದೂರ ಉಳಿತದ. ಇಂತ ಗಂಡ ಜಾತಿಗೆ ಅವಮಾನ ಮಾಡುವಂತ ಹೋಸು ಮಕ್ಕಳ ಉರೇ ಸುಡ್ಬೇಕು. ಪೆಟ್ರೋಲ್ ಹಾಕಿ ಉರೇ ಸುಡ್ಬೇಕು. ಜೀವಂತ ಸುಡ್ಬೇಕು. ಹಂಗ ಸುಡ್ಬೇಕು. ಜೀವಂತ ಸುಡ್ಬೇಕು. ಎಟ್ ತಾಪ ಹಿಂಗ ಎಟ್ ದೊಡ್ಡ ತಾರತಮ್ಯ ಆಗಿದೆ. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ನೀ ಎಚ್ಚರಿಸ್ಕೊಳ್ಬೇಕಾಗ್ತದ ಇದ್ರ ಬಗ್ಗೆ.